ಲೇ ನಿಲ್ಸು. ಲೇ, ನಾನು ಆಗ್ಲೇ ತಾಳಿ ಕಟ್ಟಿರ್ಲಿಲ್ಲ ಕಣೋ, ಆದ್ರೆ ಈಗ ಕಟ್ಟಿದ್ದೀನಿ. ಈಗೇನೋ ಮಾಡ್ತೀಯಾ? ಅಯ್ಯೋ ಇವಳ ದಿವ್ಯ ಹೇಳ್ದಾಗೆ ಮಾಡಿದ್ಲು ಚಂದ್ರಿಕಾ. ಎಲ್ರ ಮುಂದೆ ಅಭಿ ಹತ್ರ ತಾಳಿ ಕಟ್ಸಿದ್ಲು. ಹೇಳಿಲ್ವಾ ಅವಳು ಮಾಮೂಲಿ ಹೆಣ್ಣಲ್ಲ ಅಂತ? ಅವತ್ ನನ್ ತಂಗಿ ಕುತ್ತಿಗೆ ನೀನ್ ಹೇಗ್ ತಾಳಿ ಕಟ್ಟಿದ್ಯೋ, ಇವತ್ ನಿನ್ ತಂಗಿ ಕುತ್ತಿಗೆ ಹಾಗೆ ತಾಳಿ ಕಟ್ಟಿದೀನಿ ಕಣೋ. ಈಗ ಶಶಿ ನನ್ನ ಹೆಂಡತಿ, ಏನ್ ಮಾಡ್ತೀಯಾ? ಸಪೋಸ್ ನೀನು ಚಾಣಕ್ಯನ ಹತ್ರ ಹೋಗಿ ಶಾಪದ ಬಗ್ಗೆ ಹೇಳ್ದೆ ಅಂತ ಅನ್ಕೋ, ಅವನೇ ನಿನ್ನ ಮೆಚ್ತಾನೆ ಅನ್ಕೊಂಡಿದ್ಯಾ? ಇಷ್ಟು ದಿನ ಈ ವಿಷಯನ ಯಾಕೆ ಹೇಳಲಿಲ್ಲ, ಮದ್ವೆ ಆಗೋವರೆಗೂ ಯಾಕೆ ಸುಮ್ಮನೆ ಇದ್ದೆ, ನನ್ನ ತಂಗಿ ಸಾಯ್ಲಿ ಅಂತ ಕಾಯ್ತಾ ಇದೀಯಾ ಅಂತ ಹೇಳಿ ಮೊದಲು ನಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ನೀನ್ ಸತ್ ಮೇಲೆ ಚಾಣಕ್ಯ ಮತ್ತು ಅಭಿ ಜಗಳ ಮಾಡ್ಕೊಂಡ್ರು ನಿನಗೆ ಅನವಶ್ಯಕನೇ ಅಲ್ವಾ? ಚಾಣಕ್ಯನ್ ಬಿಟ್ಬಿಡು. ನೀನು ಚಾಣಕ್ಯನಿಗೆ ಶಾಪದ ಬಗ್ಗೆ ಹೇಳಿರೋ ವಿಷಯ ಅಭಿಗ್ ಗೊತ್ತಾಯ್ತು ಅನ್ಕೋ, ತನ್ನ ತಂಗಿನ ಟಚ್ ಮಾಡಿದ್ದಕ್ಕೆ ನಿನ್ ಕೂದಲನ್ನ ಕಟ್ ಮಾಡ್ದವನು ತನ್ನ ಫ್ಯಾಮಿಲಿ ಸೀಕ್ರೆಟ್ನ ಟಚ್ ಮಾಡಿದ್ರೆ ನಿನ್ ಕತ್ರಿಸೋದು ಅಭಿಗ್ ಎಷ್ಟು ಹೊತ್ತು? ಅಭಿನ ಕೂಡ ಬಿಟ್ಬಿಡು. ನಿನ್ನ ಅಕ್ಕನ ಮಗಳು, ನೋಡೋದಕ್ಕೆ ನಿನ್ ಹೋಲಿಕೆನೆ. ನಿಮ್ಮ ಅಕ್ಕನ ಬುದ್ಧಿ ಬಂದಿರೋ ದಿವ್ಯ ಒಂದೇ ಟೈಮಲ್ಲಿ ಗಂಗಾ ತರ ಕೂಡ ಇರ್ತಾಳೆ, ನಿನ್ ತರ ಕೂಡ ಇರ್ತಾಳೆ. ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವರನ್ನೋ ಹಾಗೆ. ನಿನ್ ಶಾಪದ ಬಗ್ಗೆ ಬಾಯ್ ಬಿಟ್ಟೆ ಅನ್ಕೋ, ಅವ್ರ ಅಪ್ಪ ಅಮ್ಮನಿಗೆ ಕೊಟ್ಟಿರೋ ಮಾತನ್ನ ಮರ್ತು ಹೋಗಿ ಮದ್ವೆ ಎಷ್ಟು ಈಸಿಯಾಗಿ ಮಾಡಿದ್ಲೋ ಅಷ್ಟೇ ಈಸಿಯಾಗಿ ನಿನ್ನ ಸಾಯಿಸ್ತಾಳೆ. ಇವ್ರು ಯಾರೂ ಬೇಡ. ACP ಇಳಿಯರಾಜ ಆಗಿರೋ ನಾನು ಮೊದಲೆಲ್ಲ ಗಂಗಾ ಅವರ ಮೇಲಿದ್ದ ಗೌರವದಿಂದ, ಜೈಸೂರ್ಯ ಜೊತೆ ಸ್ನೇಹದಿಂದ ಇದ್ದ ಕಾರಣದಿಂದ ಅವ್ರ ಮಕ್ಕಳಿಗೆ ನಿನ್ನಿಂದ ಅನ್ಯಾಯ ಆಗ್ತಿದ್ರೆ ನೋಡ್ತಾ ಸುಮ್ಮನೆ ಇರಲ್ಲ. ಕಾನೂನು ಅದ್ರ ಕೆಲಸನ ಮಾಡ್ಕೊಂಡು ಹೋಗೋ ಹಾಗೆ ಪ್ರೀತಿಸ್ತಾ ಇರೋಳು ಅಂತ ಕೂಡ ನೋಡ್ದೇನೆ ಏನ್ ಮಾಡ್ತಾರೆ ಸರ್? ಗೊತ್ತಿಲ್ಲ. ಅನಂತೂ ನನ್ನ ಮೂಡ್ ಯಾವಾಗ ಹೇಗಿರುತ್ತೋ ನನಗೆ ಗೊತ್ತಿರಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ನನ್ನಲ್ಲಿ ಮೃಗ, ಮನುಷ್ಯ, ಸ್ವರ್ಗ, ನರಕ, ಒಳ್ಳೆದು, ಕೆಟ್ಟದು ಎಲ್ಲ ಇದೆ. ಚಾಣಕ್ಯ ಅಭಿ ದಿವ್ಯನ ಪಕ್ಕಕ್ಕಿಟ್ರೆ ಇವನು ಮಾತ್ರ ತುಂಬಾ ಅಪಾಯ ಮೇಡಮ್. ನಿಜವಾಗ್ಲೂ ಯಾವಾಗ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅನವಶ್ಯಕವಾಗಿ ರಿಸ್ಕ್ ಯಾಕೆ ಮೇಡಮ್? ಕಾಮಾಗಿ ಇದ್ಬಿಡೋಣ, ಸೌಂಡ್ ಮಾಡಬಾರ್ದು ಪ್ಲೀಸ್. ಸಿಡಿಲು ಮಿಂಚಿನ ಜೊತೆ ಬಂದ್ರು, ಸೈಲೆಂಟ್ ಆಗಿ ಬಂದ್ರು, ಸೈಕ್ಲೋನ್ ಅನ್ನಂತೂ ಡೈರೆಕ್ಟ್ ಆಗಿನೇ ನನ್ ವೈಲೆನ್ಸ್ನು ಕೂಡ ತೋರಿಸ್ತೀನಿ.
ಹಳೆ ಕಾಲ ತಾಳೆ ಗರಿಗಳ ತರ ಇದೆ. ಸಂಸ್ಕೃತದಲ್ಲಿ ಬರ್ದಿದ್ಯಲ್ಲ, ಇದ್ರ ಅರ್ಥ ಏನು? ದೇವಸ್ಥಾನಕ್ಕೆ ಸಂಬಂಧಿಸಿದ ಗುರುತುಗಳಿದೆ ಅಂದ್ರೆ ಇದು ದೇವಸ್ಥಾನಕ್ಕೆ ಸೇರಿದ ಪತ್ರಗಳ? ಮತ್ತೆ ಮತ್ತೆ ಮನೇಲಿ ಯಾಕಿದೆ? ದಿವ್ಯಾ, ಇಲ್ಲೇನ್ ಮಾಡ್ತಿದ್ಯಮ್ಮ? ಸುಮ್ನೆ ಬಂದೆ ಅಜ್ಜಿ. ನಿಮ್ ಹತ್ರ ತುಂಬಾ ಪುಸ್ತಕಗಳಿದೆ ಅಲ್ವಾ? ನಾನು ಓದೋದಕ್ಕೆ ಯಾವ್ದಾದ್ರು ಒಳ್ಳೆ ಪುಸ್ತಕ ಇರುತ್ತೇನೋ ಅಂತ ನೋಡ್ತಿದ್ದೀನಿ. ನೀನು ಓದುವಂತ ಪುಸ್ತಕಗಳು ನನ್ನ ಹತ್ರ ಇಲ್ಲಮ್ಮ. ಎಲ್ಲ ಪುರಾಣಗಳಿಗೆ ಸಂಬಂಧಪಟ್ಟಿದ್ದೆ. ಹೌದು ಅಜ್ಜಿ, ಅದೇ ಇದೆ. ನನಗೇನು ಬೇಡ, ನಾನ್ ಬರ್ತೀನಿ. ಅಜ್ಜಿ, ದಿವ್ಯಾ ನಿಜವಾಗ್ಲೂ ಪುಸ್ತಕಕ್ಕೋಸ್ಕರ ಬಂದಿದ್ಲು ಅಂತೀರಾ? ಅದಕ್ಕೆ ಬಂದಿದ್ದು ಅಂತ ಹೇಳಿದ್ಲಲ್ಲ. ಬೇರೆ ಏನಿದೆ ಈ ರೂಮಲ್ಲಿ? ನನ್ಗ್ಯಾಕೋ ಡೌಟು ಅನ್ನಿಸ್ತಿದೆ ಅಜ್ಜಿ. ದಿವ್ಯಾ ಮುಖದಲ್ಲಿ ಭಯ ಕಾಣಿಸ್ತಾ ಇತ್ತು. ಎಲ್ಲ ಪುಸ್ತಕಗಳು ಇದೆಯಲ್ಲ, ದಿವ್ಯಾ ಏನು ತಗೊಂಡು ಹೋಗಿಲ್ಲ. ಯಾಕೆ ಭಯ ಪಟ್ಟಿರ್ಬೋದು?